ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ. ಇಂತಹ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ವಾರಾಂತ್ಯಗಳಲ್ಲಿ ಸಾವಿರಾರು ಪ್ರವಾಸಿಗರು ಕಾಫಿನಾಡಿಗೆ ಆಗಮಿಸುತ್ತಾರೆ. ಚಿಕ್ಕಮಗಳೂರಿನಿಂದ ವಿವಿಧ ಸ್ಥಳಗಳಿಗೆ ತೆರಳಲು ನಗರಸಭೆಯಿಂದ ಹಾಕಿರುವ ಸೂಚನಾ ಫಲಕಗಳಲ್ಲಿ ಊರಿನ ಹೆಸರನ್ನ ತಪ್ಪಾಗಿ ನಮೂದಿಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಮೂಡಿಗೆರೆ ತಾಲೂಕಿಗೆ ತೆರಳಲು ಸೂಚಿಸಿರುವ ನಾಮಫಲಕದಲ್ಲಿ ಮೂಡಿಗೆರೆ ಹೆಸರನ್ನ ಮೂಡಿಗೆರೆ ಎಂದು ನಮೂದಿಸಿರುವುದನ್ನು ಕಂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ನಗರ ಭಾಗದಲ್ಲಿ ನಗರಸಭೆಯಿಂದ ನಾಮಫಲಕಗಳನ್ನು ಅಳವಡಿಸಿದ್ದಾರೆ. ಆದರೆ ಆ ನಾಮಫಲಕಗಳು ಯಾರಿಗೆ ಉಪಯೋಗ ಆಗ್ತಾಯಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಗರಸಭೆಯನ್ನು ಕಣ್ಮುಚ್ಕೊಂಡು ಕೂತಿದ್ದೀವಿ ಅನ್ನೋ ಗೊತ್ತಿಲ್ಲ. ಆದರೆ ನಗರದ ಹೆಬ್ಬಾಗಿಲಲ್ಲೇ ಮೂಡಿಗೆರೆ ಅನ್ನೋದು ಮುಡಿಗೆರೆ ಅನ್ನೋದಾಗಿದೆ. ಅದು ಯಾರು ಮುಡಿಗೆ ಹೂ ಮುಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ನಗರಸಭೆಯನ್ನು ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯೋ ಇಲ್ಲ ಹಾಗೆ ಕೆಲಸ ಮಾಡ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಅಂಬೇಡ್ಕರ್ ರಸ್ತೆ, ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಇಟ್ಟಿರೋಂಥ ರಸ್ತೆಗೆ ಬಂದ್ಬಿಟ್ಟು ಮಾರ್ಕೆಟ್ ರಸ್ತೆ ಅಂತ ನಾಮಕರಣ ಮಾಡ್ತಾರೆ. ಇವರು ಎಲ್ಲಿದ್ದಾರೆ, ಯಾರನ್ನ ಉದ್ಧಾರ ಮಾಡಬೇಕು ಅಂತ ಇವತ್ತು ಹೊರಟಿದ್ದಾರೋ ನಮಗೆ ಗೊತ್ತಿಲ್ಲ. ನಗರ ಭಾಗದಲ್ಲಿ ನಗರಕ್ಕೆ ಬೇಕಾಗಿರೋಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಬಿಟ್ಟು ಇವರು ಕನ್ನಡವನ್ನೇ ಕೊಗ್ಗಲೆ ಮಾಡಿಕೊಂಡು ಇವತ್ತು ಕನ್ನಡ ನಾಮಫಲಕದಲ್ಲಿ ಕನ್ನಡಕ್ಕೇನೆ ಅವಮಾನ ಮಾಡ್ತಾ ಇದ್ದಾರೆ. ನಗರಸಭೆ ಯಾಕಿಷ್ಟು ನಿರ್ಲಕ್ಷ್ಯ ಧೋರಣೆಯನ್ನ ತೋರುತ್ತಿದೆ? ಕನ್ನಡ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಕನ್ನಡವನ್ನ ಕಗ್ಗೊಲೆ ಮಾಡುತ್ತಿರುವುದು ಖಂಡನೀಯ. ವಿವಿಧ ಊರುಗಳಿಗೆ ತೆರಳಲು ಅಳವಡಿಸಿರುವ ಸೂಚನಾ ಫಲಕಗಳಲ್ಲಿ ಊರಿನ ಹೆಸರನ್ನೇ ತಪ್ಪಾಗಿ ನಮೂದಿಸಿದರೆ ಪ್ರವಾಸಿಗರು ಹೇಗೆ ತೆರಳುತ್ತಾರೆ ಎಂದರು. ಈ ಹಿಂದೆ ಎಂಜಿ ರಸ್ತೆಯಲ್ಲಿ ಅಳವಡಿಸಿರುವ ಸೂಚನಾ ಫಲಕಗಳಲ್ಲಿ ಅಂಬೇಡ್ಕರ್ ರಸ್ತೆಗೆ ಮಾರ್ಕೆಟ್ ರಸ್ತೆ ಎಂದು ನಮೂದಿಸಿದ್ದು ದಲಿತ ಪರ ಸಂಘಟನೆಯ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಊರಿನ ಹೆಸರನ್ನೇ ತಪ್ಪಾಗಿ ನಮೂದಿಸಿರುವುದು ಖಂಡನೀಯ ಎಂದರು. ಸರ್ಕಾರದ ಆದೇಶ ಇದ್ದರೂ ಕೂಡ ಇವರು ಕನ್ನಡವನ್ನ ಆ ವ್ಯಾಕರಣಗಳನ್ನು ಪರಿಶೀಲನೆ ಮಾಡದಲೇ ಇವರು ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕ್ತಾ ಇದ್ದಾರೆ. ಆ ವ್ಯಾಕರಣಗಳಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನ ನೋಡೋವಷ್ಟು ಅರಿವು ಇಲ್ವಾ ಇವರಿಗೆ, ಅಷ್ಟು ತಿಳುವಳಿಕೆ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ನಗರಸಭೆ ಕಣ್ಮುಚ್ಕೊಂಡು ಕೂತಿದೆಯಾ? ಇವನ್ನೆಲ್ಲ ನೋಡ್ದಲೇ ಏಕಾಏಕಿ ಒಂದೇ ದಿನದಲ್ಲಿ ಮುಗಿಸ್ಬೇಕು ನಾಮಫಲಕಗಳನ್ನ ಅಂತ ಏನಾದ್ರು ಯಾರು ಆದೇಶ ಮಾಡಿದಾರಾ? ಅದನ್ನು ತಿಳುವಳಿಕೆಯಿಂದ ನಿಧಾನವಾಗಿ ಸ್ಪಷ್ಟವಾಗಿ ಗೋಚರವನ್ನು ಮಾಡಿ ಆಮೇಲೆ ಅಳವಡಿಸ್ಬೋದಾಗಿತ್ತಲ್ಲ. ಯಾಕೆ ಈ ಅವಸರದ ನಾಮಫಲಕವನ್ನು ರಾತ್ರಿ ಅಳವಡಿಸಬೇಕಾಗಿತ್ತು? ದಯಮಾಡಿ ನಗರಸಭೆ ಎಚ್ಚೆತ್ತುಕೋಬೇಕು. ಈ ನಾಮಫಲಕಗಳ ವ್ಯಾಕರಣಗಳನ್ನು ತಿಳಿದುಕೊಂಡು ಆ ವ್ಯಾಕರಣಗಳನ್ನು ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಪ್ಪು ಮಸಿಯ ಬಲಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ.